ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ವಾಯ್ಸ್ ನಂದು ಗಂಟ್ಲು ಕಟ್ಕೊಂಡಿರೋದ್ರಿಂದ ವಾಯ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಪ್ರೀ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ನಿನ್ನೆ ನಾವು ಕೊಟ್ಟಿರೋ ಪೋಸ್ಟ್ ಮಾರ್ಕೆಟ್ ಲೆವೆಲ್ಸ್ ಅಲ್ಲಿ ಇವತ್ತು ಹೇಗೆಲ್ಲ ಟ್ರೇಡ್ ತಗೋಬೋದಿತ್ತು ಅದ್ರ ಬಗ್ಗೆ ಕೂಡ ನೋಡೋಣ. ಯಾರೋ ಹೊಸಬರು ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಇದನ್ನು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಈ ಗ್ರೀನ್ ಲೈನ್ಸ್ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಇಂಪಾರ್ಟೆಂಟ್ ಬುಲಿಶ್ ಝೋನ್ಗಳು. ಇದ್ರ ಪ್ರೈಸ್ ಯಾವಾಗ ಇದ್ರ ಮೇಲೆ ಇರುತ್ತೋ, ಯಾವಾಗ ಇಲ್ಲಿ ಬಂದು ಇಲ್ಲೆಲ್ಲ ಆಕ್ಷನ್ ಮಾಡುತ್ತೋ ಅವಾಗೆಲ್ಲ ನಾವು ಅಪ್ ಸೈಡ್ ಬೈ ಮಾಡ್ತೀವಿ, ರೈಟ್? ಈ ರೀತಿ ಆದಾಗ, ಇಲ್ಲಾಂತಂದ್ರೆ ಈ ರೀತಿ ಪ್ರೈಸ್ ಆಕ್ಷನ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಕಾಲ್ನ ಬೈ ಮಾಡ್ತೀವಿ, ಇಲ್ಲ ಪುಟ್ನ ಸೆಲ್ ಮಾಡ್ತೀವಿ, ರೈಟ್? ಆಲ್ರೆಡಿ ಹಳಬ್ರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಬಂದ್ಬಿಟ್ಟು ಈ ಝೋನ್ಗಳೆಲ್ಲ ಬಂದ್ಬಿಟ್ಟು ರೆಡ್ ಲೈನ್ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಬೇರೆ ಝೋನ್ಗಳು. ಇಲ್ಲೆಲ್ಲ ಪ್ರೈಸ್ ಯಾವಾಗ ಕೆಳಗಡೆ ಬರುತ್ತೋ ಅವಾಗೆಲ್ಲ ನಾವು ಬಂದ್ಬಿಟ್ಟು ಪುಟ್ನ ಬೈ ಮಾಡ್ತೀವಿ, ಇಲ್ಲಾಂದ್ರೆ ಕಾಲ್ನ ಸೆಲ್ ಮಾಡ್ತೀವಿ. ಮತ್ತೆ ಈ ಎರಡು ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಬಂದಾಗ ಇಲ್ಲಿ ಯಾವುದು ರೀತಿ ಟ್ರೇಡ್ ತಗೊಳ್ಳಲ್ಲ, ಆಪ್ಷನ್ ಬೈಂಗು ಮಾಡಲ್ಲ, ಆಪ್ಷನ್ ಸೆಲ್ಲಿಂಗು ಮಾಡಲ್ಲ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿ ನೋಡ್ದಿರೋರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಇಂಪಾರ್ಟೆಂಟ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಇವತ್ತು ನಿಫ್ಟಿ 50 ಹೇಗೆಲ್ಲ ಟ್ರೇಡ್ ತಗೋಬೋದಿತ್ತು ಅಂತ ನೋಡೋಣ. ಫಸ್ಟ್ ಟ್ರೇಡು ಆಕ್ಚುಲಿ ಇಲ್ಲಿ ಸಿಕ್ಕಿದೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಬಟ್ ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿಂದ ಮೇಲೆ ಹೋಗಿ ಒಂದು ಸ್ಪೈಕ್ ಆಗಿ ಅದಾದ್ಮೇಲೆ ಬ್ರೇಕ್ಔಟ್ ಆದಾಗ ತಗೋಬಾರ್ದು ಅನ್ನೋದು ರೂಲ್. ಒಂದ್ ವೇಳೆ ಈ ತಗೊಂಡಿದ್ರು ಕೂಡ ಬ್ರೇಕ್ ಇವನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿರೋದು ಹೊರತು ಇಲ್ಲಿ ಲಾಸ್ ಆಗಿರಲ್ಲ. ಬಟ್ ಯಾವಾಗ ಇದು ಆಲ್ರೆಡಿ ಇದ್ರ ಕೆಲಸ ಏನ್ ಮುಗ್ದೋಗಿದೆ ಆದ್ಮೇಲೆ ಇದು ಫರ್ದರ್ ಇನ್ನೂ ಕೆಳಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ, ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಬಟ್ ನಮ್ಮ ಫಸ್ಟ್ ಟ್ರೇಡ್ ಇಲ್ಲಿ ಸಿಕ್ಕಿದೆ, ಬಟ್ ಇಲ್ಲಿ ಏನಾಗಿದೆ, ಕೆಳಗಡೆ ಹೋಗಿ ಮತ್ತೆ ಮೇಲೆ ಹೋಗಿ ನಮ್ಮ ಬ್ರೇಕ್ ಇವನ್ ಅಲ್ಲಿ ಆಚೆ ಬಂದ್ವಿ ನಾವು. ಇಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ, ಯಾವುದೇ ರೀತಿ ಲಾಸು ಇಲ್ಲ. ಅದೇ ರೀತಿ ಬಂದ್ಬಿಟ್ಟು ಇಲ್ಲಿ ನಾವು ಟ್ರೇಡ್ ತಗೊಂಡ್ವಿ, ಇಲ್ಲಿ ಬಂದ್ಬಿಟ್ಟು ಒಂದು ಪ್ರಾಫಿಟ್ ಸಿಕ್ತು. ಓಕೆ, ಒಂದು ಚಿಕ್ಕ ಪ್ರಾಫಿಟ್, ಅಂತ ದೊಡ್ಡ ಪ್ರಾಫಿಟ್ ಏನು ಸಿಕ್ಕಿಲ್ಲ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಪ್ರೈಸ್ ಆಕ್ಷನ್ ಮಾಡಿ ಇಲ್ಲಿ ಹೋಗಿದೆ, ಬ್ರೇಕ್ಔಟ್ ಆಗಿದೆ, ಅಂದ್ರೆ ಇದ್ರ ಅರ್ಥ ನಾವು ಮೇಲೆ ತಗೋಬೇಕಾಗಿತ್ತು. ಬಟ್ ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಅತಿ ಹೆಚ್ಚಿರೋದ್ರಿಂದ ನಾವು ಏನ್ ಮಾಡ್ತೀವಿ, ನಿಫ್ಟಿ 50 ಯಾವಾಗಲೂ ಮ್ಯಾಕ್ಸಿಮಮ್ 30 ಪಾಯಿಂಟ್ಸ್. ಓಕೆ, ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ 30 ಪಾಯಿಂಟ್ಸ್. ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 50 ಪಾಯಿಂಟ್ಸ್. ಇದರಲ್ಲಿ ನಿಫ್ಟಿ 50 ಮಿನಿಮಮ್ ಎಷ್ಟು ತಗೊಳ್ತೀವಿ, 20 ಪಾಯಿಂಟ್ ಮಿನಿಮಮ್ ತಗೊಳ್ತೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಮಿನಿಮಮ್ ಬಂದ್ಬಿಟ್ಟು 30 ಪಾಯಿಂಟ್ ನಾವು ರಿಸ್ಕ್ ತಗೊಳ್ತೀವಿ ಯಾವಾಗಲೂ. ಬಟ್ ಹ್ಯಾಸ್ ಪರ್ ದ ಇಲ್ಲಿ ಬಂದಿದೆಯಾ ಅಂತ ನೋಡ್ರೆ ಇಲ್ಲಿ ಬಂದಿಲ್ಲ. ನಮ್ಮ ಡೈರೆಕ್ಷನ್ ಹೋಗಿದ್ರು ಕೂಡ ನಾವು ಟ್ರೇಡ್ ತಗೊಳಂಗಿಲ್ಲ. ಓಕೆ, ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಮೇಲೆ ಹೋಗಿ ಕೆಳಗಡೆ ಬಂದು ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ. ಇಲ್ಲಿ ಬಂದ್ಬಿಟ್ಟು ಒಂದು ಡೀಸೆಂಟ್ ಪ್ರಾಫಿಟ್, ಅಂತದ್ದೇನು ಪ್ರಾಫಿಟ್ ತುಂಬಾ ದೊಡ್ಡದು ಅಂತ ಹೇಳಕ್ಕಾಗಲ್ಲ, ಡೀಸೆಂಟ್ ಪ್ರಾಫಿಟ್. ಅದಾದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಬಟ್ ಇವತ್ತು ಹೆಚ್ಚು ಕಮ್ಮಿ ನಿಫ್ಟಿ 50 ಅಂಥದ್ದು ಪ್ರಾಫಿಟ್ ಆಗಿಲ್ಲ, ಅಂತ ಲಾಸ್ ಆಗಿಲ್ಲ, ಒಂದು ಬ್ರೇಕ್ ಇವನ್ ಅಲ್ಲಿ ಇದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ನಿನ್ನೆ ಹಾಕಿರೋ ಇಂಪಾರ್ಟೆಂಟ್ ಲೆವೆಲ್ಸ್ ಪ್ರಕಾರ ಟ್ರೇಡ್ ಹೇಗೆ ತಗೋಬೋದಿತ್ತಂತ. ಫಸ್ಟ್ ಇಲ್ಲೆಲ್ಲೂ ಟ್ರೇಡ್ ಸಿಕ್ಕಿಲ್ಲ, ಇದ್ರ ಕೆಳಗಡೆ ಹೋಗಿಲ್ಲ. ಸೊ ಇದ್ರ ಕೆಳಗಡೆ ಕ್ಲೋಸ್ ಕೊಟ್ಟಿದ್ರು ಕೂಡ ಇಲ್ಲಿ ತಗೊಳಂಗಿಲ್ಲ ರೂಲ್ ಪ್ರಕಾರ. ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಬಂದ್ಬಿಟ್ಟು ಮೋರ್ ದನ್ 65 ಪಾಯಿಂಟ್ಸ್ ಇರೋದ್ರಿಂದ ಇದನ್ನ ಇಗ್ನೋರ್ ಮಾಡಿದ್ವಿ. ಆಕ್ಚುಲಿ ಇದೊಂದು ನಮ್ಮ ಟ್ರೇಡ್, ಬಟ್ ನಾವು ತಗೊಂಡಿಲ್ಲ. ಕೆಲವು ಸರ್ತಿ ಎಲ್ಲ ಇದು ಬಂದ್ಬಿಟ್ಟು 300-400 ಪಾಯಿಂಟ್ ಸಿಕ್ಕಾಗಲೂ ಕೂಡ ನಾವು ಏನ್ ಮಾಡ್ತಾ ಇದ್ವಿ, ಇದನ್ನ ನಮ್ಮ ರಿಸ್ಕ್ ಒಳಗಡೆ ಬಂದಿಲ್ಲ ಅಂತಂದ್ರೆ ನಾವು ತಗೊಳಲ್ಲ ಅಲ್ವಾ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ಕ್ಲೋಸ್ ಕೊಟ್ಟಿದೆ ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ ತಕ್ಷಣ ತಗೊಂಡಿದ್ರು ಕೂಡ ಆಲ್ಮೋಸ್ಟ್ 100-150 ಪಾಯಿಂಟ್ ನಮಗೆ ಪ್ರೀಮಿಯಂ ಅಲ್ಲಿ ಸಿಕ್ಕಿರೋದು. ಬಂದ್ಬಿಟ್ಟು ಸ್ಪಾಟ್ ಪ್ರೈಸ್ ಎಲ್ಲ ಹೇಳ್ತಾ ಇರೋದು. ಬಟ್ ಈ ಕ್ಯಾಂಡಲ್ ತಗೋಬೇಕಾ ಹೇಳಿ, ಇದನ್ನು ತಗೊಳಂಗಿಲ್ಲ ಅಲ್ವಾ, ರೂಲ್ ಪ್ರಕಾರ ತಗೊಳಂಗಿಲ್ಲ, ತಗೊಂಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಈ ಕ್ಯಾಂಡಲ್ ಸಿಕ್ಕಿದೆ. ಈ ಕ್ಯಾಂಡಲ್ ಏನಾಗಿದೆ, ಮೇಲೆ ಹೋಗಿ ಬ್ರೇಕ್ ಇವನ್ ಅಲ್ಲಿ ಸಿಕ್ತು. ಓಕೆ, ಓನ್ಲಿ ಬ್ರೇಕ್ ಇವನ್ 1:1 ಸಿಕ್ಕಿತ್ತು ಪ್ರಾಫಿಟ್. ಬಟ್ ನಾವು ಇಗ್ನೋರ್ ಮಾಡಿರೋದ್ರಿಂದ ಏನ್ ಮಾಡಿದ್ವಿ, ಇದನ್ನ ಟ್ರೈಲ್ ಸ್ಟಾಪ್ ಲಾಸ್ ಇಟ್ಟಿರೋದ್ರಿಂದ ಈ ಬ್ರೇಕ್ ಇವನ್ ಅಲ್ಲಿ ನಮ್ಗೆ ಆಚೆ ಬಂದ್ವಿ. ಅದಾದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ, ಮತ್ತೆ ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ, ಎರಡು ಕೂಡ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅತಿ ನಾವು ನೋಡ್ದಂಗೆ ಅಂತ ಇಂಪಾರ್ಟೆಂಟ್ ನಮಗೆ ಟ್ರೇಡ್ ಸಿಕ್ಕಿಲ್ಲ ಇವತ್ತು ನಿಫ್ಟಿ 50 ಆಗಿ ಬ್ಯಾಂಕ್ ನಿಫ್ಟಿಯಲ್ಲಿ. ಈ ಇಂಪಾರ್ಟೆಂಟ್ ಲೆವೆಲ್ಸ್ ನಾನು ಇವಾಗಲೇ ಮಾರ್ಕ್ ಮಾಡ್ತಾನೆ ಇಲ್ಲ. ಇದು ಬಂದ್ಬಿಟ್ಟು ನವೆಂಬರ್ 4 ಇಂದ ನಾನು ಈ ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಹೇಳ್ಕೊಂಡು ಬಂದಿದ್ದೀನಿ. ಇಲ್ಲೆಲ್ಲ ನೀವು ಕನ್ಸಿಸ್ಟೆನ್ಸ್ ಆಗಿ ನಮ್ಗೆ ಲಾಭ ಕೊಟ್ಟಿದೆ. ಓಕೆ, ಕೆಲವು ಸರ್ತಿ ಮಾತ್ರ ಚಿಕ್ಕ ಸ್ಟಾಪ್ ಲಾಸ್ ಅಲ್ವಾ. ನಮ್ಮ ಕ್ಯಾಂಡಲ್ ಬಂದಾಗ ಇದು ನೋಡಿ, ಇದು ಒಂದು ಕ್ಯಾಂಡಲ್ ಸ್ಟಾಪ್ ಲಾಸ್, ಇದು ಒಂದು ಕ್ಯಾಂಡಲ್ ಸ್ಟಾಪ್ ಲಾಸ್, ಈ ರೀತಿನೇ ನಾವು ಮಾಡ್ತಾ ಬಂದಿದ್ದೀವಿ. ಬಟ್ ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾವು ನೋಡ್ಬೇಕಂತಂದ್ರೆ ಆಕ್ಚುಲಿ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದು ಚೇಂಜಸ್ ಇಲ್ಲ.
ಸೇಮ್ ಇವತ್ತು ನಾವು ಏನ್ ಲೆವೆಲ್ ಹಾಕಿದ್ವಿ ಇದನ್ನೇ ನಾವು ನಾಳೆಗೂ ಕಂಟಿನ್ಯೂಷನ್. ಇದುವರೆಗೂ ನಾವು ಯಾವತ್ತೂ ಸೇಮ್ ಈ ಇಂಪಾರ್ಟೆಂಟ್ ಲೆವೆಲ್ಸ್ ನಾವು ಮಾರ್ಕ್ ಮಾಡಿಲ್ಲ. ಬಟ್ ಇವತ್ತು ಮಾತ್ರ ಮಾರ್ಕ್ ಮಾಡಿದ್ವಿ. ಕಾರಣ ಏನಂತಂದ್ರೆ ಇಲ್ಲಿ ನೋಡ್ಬೋದು ಆ ಲೆವೆಲ್ಸ್ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ, ರೈಟ್? ಮತ್ತೆ ಅದಿಲ್ಲದೆ ನಿನ್ನೆ ಬಂದ್ಬಿಟ್ಟು ಇಂಪಾರ್ಟೆಂಟ್ ಈ ವಾಲ್ಯೂಮ್ ಬಗ್ಗೆನೂ ಹೇಳಿದ್ವಿ. ಅದೇ ರೀತಿ ಇವತ್ತು ಬಂದ್ಬಿಟ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರು ಕೂಡ ಇವತ್ತಿನ ವಾಲ್ಯೂಮ್ ನೋಡಿ, ಇವತ್ತು ಗ್ರೀನ್ ಕಲರ್ ಇದು ಕಂಪೇರಿಟಿವ್ ನಿನ್ನೆಯ ರೆಡ್ ಕ್ಯಾಂಡಲ್ಗಿಂತ ಇವತ್ತು ಗ್ರೀನ್ ಕಲರ್ ಚಿಕ್ಕದಿದ್ರು ಕೂಡ ವಾಲ್ಯೂಮ್ ನೋಡಿ ನಿನ್ನೆಗಿಂತ ಇವತ್ತು ಜಾಸ್ತಿನೇ ಇದೆ. ಓಕೆ, ಇದ್ರ ಪ್ರಕಾರ ಇದು ಪಾಸಿಟಿವ್, ಒಂದು ಮಾರ್ಕೆಟ್ಗೆ ಪಾಸಿಟಿವಿಟಿ ಇದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲೂ ನೋಡ್ಬೋದು ನಿನ್ನೆಗಿಂತ ವಾಲ್ಯೂಮ್ ಇವತ್ತು ಮತ್ತೆ ಅತಿ ಹೆಚ್ಚಿದೆ. ಕ್ಯಾಂಡಲ್ ಕೂಡ ಚಿಕ್ಕದಾಗಿದ್ದು ಕೂಡ ವಾಲ್ಯೂಮ್ ಅತಿ ಹೆಚ್ಚಿರೋದ್ರಿಂದ ಇದು ನಮ್ಮ ಪಾಸಿಟಿವ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್. ಬಟ್ ನಾವು ಹೇಳ್ದಂಗೆ ಮಾರ್ಕೆಟ್ ನಡೆಯುತ್ತಾ? ಇಲ್ಲ. ಮಾರ್ಕೆಟ್ ಹೇಳ್ದಂಗೆ ನಾವು ನಡಿಬೇಕಾಗುತ್ತಲ್ವಾ? ಅದಕ್ಕೆ ಆ ಕಾರಣಕ್ಕೋಸ್ಕರ ಈ ಇಂಪಾರ್ಟೆಂಟ್ ಹೈನ ಮಾರ್ಕ್ ಮಾಡಿಕೊಂಡು ಯಾವಾಗಲೂ ವೇಟ್ ಮಾಡಬೇಕಾಗುತ್ತೆ. ನಿಫ್ಟಿ 50 ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಇದ್ರ ಹೈ ಕ್ಲೋಸ್ ಕೊಟ್ಟಾಗ ಮತ್ತೆ ನಮಗೆ ಫರ್ದರ್ ಒಂದು ಅಪ್ಸೈಡ್ ಮೂವ್ ಫೋರ್ಸ್ ಆಗಿ ಒಂದು ಅಪ್ಸೈಡ್ ಮೂವ್ ಕೊಡೋ ಚಾನ್ಸಸ್ ತುಂಬಾ ಇದೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಮತ್ತೆ ನನ್ನ ಹಳೆಯ ವಿಡಿಯೋಗಳನ್ನ ಸ್ವಲ್ಪ ನೋಡಿ. ಎಷ್ಟೊಂದು ವಿಡಿಯೋಗಳು ಸ್ಟ್ರಾಟಜಿ ಬಗ್ಗೆನೂ ಹೇಳಿದ್ದೀನಿ, ಆ ವಿಡಿಯೋಗಳೆಲ್ಲ ನೋಡಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಜೆಷನ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇವತ್ತು ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್, ಬೇಸಿಕ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಪಾರ್ಟ್ 2 ಇವತ್ತು 8ರಿಂದ 9 ಗಂಟೆಗೆ ನಮ್ಮ ವೆಬಿನಾರ್ ಅಲ್ಲಿ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಮತ್ತೆ ವೆಬಿನಾರ್ ಇಲ್ಲಿ ಇವತ್ತು 8 ಗಂಟೆಗೆ ನಾವು ವೆಬಿನಾರ್ ಅಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.